ಪಹಲ್ಗಾಮ್ ದಾಳಿಗೆ ಈಗಾಗಲೇ ಪ್ರತೀಕಾರವಾಗಿ ಪಾಕಿಸ್ತಾನದ ಒಳಗೆ ನುಗ್ಗಿ ನಮ್ಮ ಸೇನಾಪಡೆಯ ಕಾರ್ಯಾಚರಣೆಯನ್ನು ಮಾಡಿದೆ. ನಮ್ಮ ಜೊತೆಗೆ ಮಾಜಿ ಸೈನಿಕರ ಟೀಮ್ ಕೂಡ ಇರುವಂಥದ್ದು. ಹವಾಲ್ದಾರಾಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ನಾಯಕಾಗಿ ಕೆಲಸ ಮಾಡಿದ್ದಾರೆ, ಸುಬೇದಾರಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಮಾಜಿ ನಿವೃತ್ತ ಸೈನಿಕರು. ಮೊದಲನೇದಾಗಿ ಸರ್, ಈಗ ಇಂಡಿಯನ್ ಆರ್ಮಿಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಫಸ್ಟ್ ರಿಯಾಕ್ಷನ್ ಏನಂತಂದರೆ, ಈಗ ರಾತ್ರಿ ಏನಾಗಿದೆ, ನಮ್ಮದು 1:55ಕ್ಕೆ ನಮ್ಮ ರಫೇಲ್ ದಾಳಿಯಾಗಿದೆ. ಯಾರು ಭಯೋತ್ಪಾದಕರ 9 ತಾಣಗಳ ಮೇಲೆ ನಾವು ರಫೇಲ್ ದಾಳಿಯನ್ನು ಮಾಡಿದ್ದೀವಿ. ನಮ್ಮ ಎಲ್ಲ ಮಾಜಿ ಸೈನಿಕರಿಗಾಗಲಿ ನಮ್ಮ ಹಾಲಿ ಸೈನಿಕರಿಗಾಗಲಿ ಯಾರಿಗೇನಾಗುತ್ತೋ ಗೊತ್ತಿಲ್ಲ, ಇವತ್ತೆಂತೂ ನಮಗೆ ಹಬ್ಬದ ವಾತಾವರಣ. ನಾವು ಇದನ್ನು ನಾವು ಇದನ್ನು ಹಬ್ಬದ ಥರ ಆಚರಣೆ ಮಾಡ್ತೀವಿ. ಈಗ ಯಾವುದೋ ಪಾಪಿಗಳು ಬಂದು ನಮ್ಮ ಅಮಾಯಕರ ಮೇಲೆ ದಾಳಿ ಮಾಡಿದರು. ಅವರಿಗೆ ಪ್ರತೀಕಾರ ಹೇಗೆ ತೀರಿಸ್ಕೋಬೇಕು ಅಂತ ನಮ್ಮ ಸೇನೆ ಮೇಲೆ ಗೊತ್ತಿತ್ತು. ನಮ್ಮ ಸೇನೆ ಸನ್ನದ್ಧವಾಗಿದೆ. ಇದು ಬರೀ ಟ್ರಯಲ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ. ಪಿಕ್ಚರ್ ತೋರಿಸ್ತೀವಿ. ನಮ್ಮ ಸೇನೆ ಎಷ್ಟು ಸದೃಢವಾಗಿದೆ ನಮ್ಮ ಸೇನೆ. ಮತ್ತು ಡೆಲ್ಲಿಯಲ್ಲಿ ಕೂತಿರೋನು ಈಗ ಪಾಕಿಸ್ತಾನವ್ರ ಅಪ್ಪ ಕೂತಿದ್ದಾನೆ ಡೆಲ್ಲಿಯಲ್ಲಿ. ಅದು ಕರೆಕ್ಟಾಗಿ ಆ ದಾಳಿಗೆ ಪ್ರತಿ ಉತ್ತರವಾಗಿ ನಾವು ಕೊಡ್ತೀವಿ. ಇದು ನಮ್ಮ ಸೇನೆ ಸನ್ನದ್ಧವಾಗಿದೆ. ಇದು ಬರೀ ಟ್ರಯಲ್ ಮಾತ್ರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸೇನೆ ಬಗ್ಗೆ. ಇವ್ರು ಮಾತಾಡ್ತಾ ಇರೋದ್ರಲ್ಲಿ ಗೊತ್ತಾಗುತ್ತೆ, ಅವರ ಕಣ್ಣುಗಳಲ್ಲಿ ಗೊತ್ತಾಗುತ್ತೆ ಆ ರೋಷ ಹೇಗಿದೆ ಅಂತ. ಸರ್, ಈಗ ನೀವು ಮಾಜಿ ಸೈನಿಕರಾಗಿದ್ದೀರಿ, ರಾತ್ರಿ ಅಟ್ಯಾಕ್ ಆಗಿದೆ ಸರ್. ಈಗ ಅಕಸ್ಮಾತ್ ನೀವೇನಾದರೂ ಮತ್ತೆ ನಿಮ್ಮನ್ನು ಕರೆ ಬಂದರೆ ನೀವು ಹೋಗ್ಲಿಕ್ಕೆ ರೆಡಿ ಇದ್ದೀರಾ, ಹೇಗೆ ಸರ್? ಖಂಡಿತವಾಗಿ ನಾವು ಮಾಜಿ ಸೈನಿಕರಾಗಿ ನಾವು ಫ್ರಂಟ್ ಲೈನಿಗೆ ಹೋಗೋಕ್ಕಾಗಲ್ಲ, ಆಗ ಬ್ಯಾಕ್ ಲೈನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ನಾವು ಆ ಉದ್ದೇಶಕ್ಕೆ ನಮಗೆ ಕರೆ ಬಂದರೆ ಖಂಡಿತವಾಗಿಯೂ ನಾವು ರೆಡಿ ಇದ್ದೀವಿ. ಈಗ ಒಂದು ಚಿಕ್ಕದಾಗಿ ಪ್ರತಿ ಉತ್ತರ ಅವರಿಗೆ ಏನು ಅವತ್ತು ನಡೆದಿತ್ತು ಆ ಉತ್ತರನ ಇವಾಗೆ ಚಿಕ್ಕದಾಗಿ ತೊಗೊಂಡಿದ್ದೀವಿ. ಬದಲಾವಣೆ ಕೊಟ್ಟಿದ್ದಾರೆ ನಮ್ಮ ಮೋದಿ ಅವರು. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಸರ್, ಈಗ ನೀವು ಏನು ಹೇಳ್ತೀರಿ ಸರ್? ಯಾಕೆಂದರೆ ಅವರದೇ ದೇಶಕ್ಕೆ ಹೋಗಿ ಅವರದೇ ನೆಲದಲ್ಲಿ ಹೊಡೆದು ಮತ್ತೆ ಎಲ್ಲರೂ ಕೂಡ ಸೇಫ್ಟಿಯಾಗಿ ಹೊರ ಬಂದಿದ್ದಾರೆ. ಸರ್, ಇದು ನಮಸ್ತೆ. ಭಾರತದ ಸೇನಾ ಪಡೆ ನಿನ್ನೆ ರಾತ್ರಿ 1:55 ಸುಮಾರು ಪಾಕಿಸ್ತಾನದ ನೆಲ ಒಳಗಡೆ 106 ಕಿಲೋಮೀಟರ್ ಒಳಗಡೆ ಹೋಗಿ ಪಾಕಿಸ್ತಾನದ ಉಗ್ರ ತಾಣಗಳ ಮೇಲೆ 9 ಸ್ಟ್ರೈಕ್ ಮಾಡಿದ್ದಾರೆ. ಇದು ನಮ್ಮ ದೇಶದ ಸೇನೆಯ ಒಂದು ಸದೃಢತೆ. ಈ ಸೇನೆ ಮೇಲೆ ನಮ್ಮ ಭಾರತೀಯರು ಎಲ್ಲ ಖುಷಿ ಪಡಬೇಕು. ಇಲ್ಲಿ ಯಾವುದೇ ಜಾತಿ ಧರ್ಮ ಪಂಗಡ ಇಲ್ಲ. ಒಂದು ದೇಶದ ಕೆಟ್ಟ ದೇಶ ಪಾಕಿಸ್ತಾನ. ಆ ಪಾಕಿಸ್ತಾನದ ಕೆಲಸನೇ ಇಷ್ಟು ಅತಂತ್ರ ಮಾಡೋದು, ದೇಶದ ಅಶಾಂತಿ ಉಂಟು ಮಾಡೋದು, ನಮ್ಮ ಅಮಾಯಕ ಟೂರಿಸ್ಟ್ ಜನಗಳ ಮೇಲೆ ಭಾರತೀಯರ ಮೇಲೆ ದಾಳಿ ಮಾಡಿ ಅಲ್ಲಿ ಧರ್ಮ ಹುಡುಕಿ ದಾಳಿ ಮಾಡಿ ಒಂದು ಕೃತ್ಯ ಎಸಗಿದ್ರಲ್ಲ, ಅದಕ್ಕೆ ಪ್ರತಿಕಾರವಾಗಿ 13ನೇ ದಿವಸ 13ನೇ ರಾತ್ರಿ ನಮ್ಮ ದೇಶದ ಸೇನೆ, ವಾಯುಸೇನೆ, ಆರ್ಮಿ ಮತ್ತು ನೌಕಾಸೇನೆ ಸಮ್ಮಿಶ್ರವಾಗಿ ದಾಳಿ ಮಾಡಿ ಉಗ್ರ ತಾಣಗಳನ್ನ ಧ್ವಂಸ ಮಾಡಿದ್ದಾರೆ. ಇದು ಪಾಕಿಸ್ತಾನಕ್ಕೆ ಒಂದು ನೇರ ಎಚ್ಚರಿಕೆ. ಅವ್ರು ಯಾವುದೇ ಕಾರಣಕ್ಕೂ ಪ್ರತಿಕಾರ ತಗೊಳ್ಳೋ ಹಂತದಲ್ಲಿಲ್ಲ. ಅವ್ರಿಗೆ ಗೋಧಿ ಒಂದು ಪಾಕಿಸ್ತಾನಕ್ಕೆ ಇವತ್ತು ಊಟ ಮಾಡೋಕ್ಕೆ ಧಾನ್ಯ ಇಲ್ಲ. ಅವರು ಉಗ್ರವಾದಿ 4-5 ಜನ ಉಗ್ರವಾದಿಗಳ ಕಳಿಸಿ ಈ ರೀತಿ ಕೃತ್ಯ ಮಾಡ್ತಾ ಇದೆ. ಇದಕ್ಕೆ ನಮ್ಮ ದೇಶದ ಸರ್ಕಾರ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಇದು ಇನ್ನೂ ಮುಂದುವರಿಯುತ್ತೆ, 100% ಮುಂದುವರಿಯುತ್ತೆ. ಈ ವಿಚಾರದಲ್ಲಿ ಏನಾದರೂ ನಮ್ಮ ಮಾಜಿ ಸೈನಿಕರಿಗೆ ಕರೆ ಬಂದರೆ ನಾವು ನಿಷ್ಪಕ್ಷಪಾತವಾಗಿ ಧೈರ್ಯವಾಗಿ ನಾವು ಅಲ್ಲಿ ಹೋಗಿ ನಾವು ಸೇನೆಗೆ ಸಪೋರ್ಟ್ ಮಾಡ್ತೀವಿ. ಮಾಜಿ ಸೈನಿಕರಿಗೆ ಕರೆ ಬಂದರೆ ಖಂಡಿತವಾಗ್ಲೂ ನಾವು ಹೋಗ್ತೀವಿ ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಮತ್ತೊಂದಿಷ್ಟು ಮಾಜಿ ಸೈನಿಕರು ನಮ್ಮ ಜೊತೆ ಇದ್ದಾರೆ. ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನಾವೇನು ಹೇಳ್ತೀವಿ ಅಂದರೆ, ಈಗ ಅವರಿಗೆ ಮುಂದೆ ಹೋದರೆ ಫುಲ್ಲು ಪಾಕಿಸ್ತಾನದ ಉಗ್ರ ತಾಣಗಳನ್ನೆಲ್ಲ ಫುಲ್ಲು ನಾಶ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಮಗೆ ಮಾಜಿ ಸೈನಿಕರಿಗೆ ಕರೆ ಬಂದರೆ ಖಂಡಿತ ನಾವು ದೇಶ ಸೇವೆ ಮಾಡೋಕ್ಕೆ ರೆಡಿ ಇದ್ದೀವಿ. ಖಂಡಿತ ಸಪೋರ್ಟ್ ಈಗಲೇ ರೆಡಿ ಇದ್ದೀವಿ, ನಾವು ಮಾಡ್ತೀವಿ. ಸರ್, ಈಗ ಅವ್ರದ್ದೇ ನೆಲಕ್ಕೆ ಹೋಗಿ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಎಲ್ಲ ಮಾಜಿ ಸೈನಿಕರು ಇದು ಈಗ ಏನು ಮೆಸೇಜ್ ಬರುತ್ತೆ, ಮೆಸೇಜ್ ಬಂದಿಗೆ ರೆಡಿ ಆಗಿದ್ದೀವಿ ಆಲ್ರೆಡಿ ಆಲ್ಮೋಸ್ಟ್. ಅದರಿಂದ ಯುದ್ಧ ಸ್ಟಾರ್ಟ್ ಆಗಲಿ ಅಂತ ನಮ್ಮ ಅನಿಸಿಕೆ ನಾವು ಹೇಳ್ತೀವಿ. ನಿವೃತ್ತ ಸೈನಿಕರು ಹೇಳುವಂಥ ಮಾತು ಈಗಾಗಲೇ